ಫಸ್ಟ್ ಇಂಪಾರ್ಟೆಂಟ್ ಯಾವ್ದು ಕೊಡ್ಬೇಕಪ್ಪ ಅಂತಂದ್ರೆ ನಮ್ಮ ಲೈಫ್ ಒಳಗಡೆ ಮನಿ, ಈ ದುಡ್ಡಿಗೆ ಜಾಸ್ತಿ ಬೆಲೆ ಕೊಡ್ಬೇಕ್ರಿ. ನಾವು ನಿಜ ಹೇಳ್ತೀನಿ, ಎಲ್ರು ಬಹಳ ಜನ ಜಾಸ್ತಿ ಮಾತಾಡ್ತಾರ ಏನೇನಪ್ಪಾ ಅಂತಂದ್ರ ಈ ದುಡ್ಡಿಗೆ ಬೆಲೆ ಕೊಡಬಾರ್ದು, ದುಡ್ಡು ಇವತ್ತು ಬರ್ತೈತಿ ನಾಳೆಗೆ ಹೋಗ್ತೈತಿ ಅಂತೇಳಿ, ಇದಕ್ಕೆಲ್ಲ ರೆಸ್ಪೆಕ್ಟ್ ಕೊಡಬಾರ್ದು, ಮನುಷ್ಯಗೆ ಮುಂಚೆ ಸಂಬಂಧಗಳು ಅನ್ನೋದು ಮುಖ್ಯ ಅಂತೇಳಿ ಹೇಳ್ತಾರ. ಸೊ ನಿಜ ಹೇಳ್ತೇನ್ರಿ, ಈ ದುಡ್ಡು ಇಲ್ಲೇ ನಮ್ಮವ್ರು ಅಂತೇಳಿ ಉಳಿಯೋರು ಈ ಜಗತ್ನಾಗ ಬಹಳ ಕಡಿಮೆ ಅದಾರ. ಇಲ್ಲ ಅಂತಲ್ಲ, ಅವ್ರು ಬೆಸ್ಟ್ ನಮ್ಮವ್ರು ನಿಜವಾಗಿ ಹೇಳ್ಬೇಕಪ್ಪ ಅಂತಂದ್ರ. ಬಟ್ ಆದ್ರ ದುಡ್ಡು ದುನಿಯಾ ಸಂಪತ್ತು ಅಂತ ಇಲ್ಲೇ ಇದ್ದಾಗ, ವ್ಯಕ್ತಿ ಕಷ್ಟದೊಳಗಡೆ ಇದ್ದಾಗ ನಮ್ಮವರಾಗಿ ಯಾರು ಬರ್ತಾರಲ್ರಿ ಅವ್ರ ಸಂಖ್ಯೆ ಈ ಜಗತ್ತೊಳಗಡೆ ಬಹಳ ಕಡಿಮೆ. ನಿಜವಾಗಿ ಹೇಳ್ತೀನಿ, ಸುಖದಾಗ ಬಹಳ ಜನ ಬರ್ತಾರೆ. ಹಿಂಗಾಗಿ ಫಸ್ಟ್ ಆಫ್ ಆಲ್ ನಾವು ಯಾವ್ದಕ್ ಪ್ರಿಫರೆನ್ಸ್ ಕೊಡ್ಬೇಕಪ್ಪ ಅಂತಂದ್ರ ಸಂಬಂಧಕ್ಕಿಂತಲೂ ಜಾಸ್ತಿ ನಮ್ಮ ದುಡ್ಡು ದುನಿಯಾ ಗಳಿಕೆ ಆಸ್ತಿಗೆ ಜಾಸ್ತಿ ಸಂಪತ್ತು ಕೊಡ್ರಿ, ವ್ಯಾಲ್ಯೂ ಕೊಡ್ರಿ. ಯಾಕಪ್ಪ ಅಂತಂದ್ರ ಯಾವಾಗ ನಮ್ ಕಡೆ ಜಾಸ್ತಿ ಯಾವಾಗ ಇರ್ತೈತಲ್ರಿ ಸಂಪತ್ತ, ಅವಾಗ ಬಹಳ ಜನ ಬರ್ತಾರ. ಸೊ ನಮ್ಮವ್ರ ಅಂತೇಳಿ ಬರೋರು ಕಷ್ಟದೊಳಗಡೆನೂ ಇರ್ತಾರ, ಸುಖದೊಳಗಡೆನೂ ಇರ್ತಾರ. ಬಟ್ ಆದ್ರೆ ಇಲ್ಲ ಅಂತಲ್ಲ, ನಿಮ್ಗೆ ಎಲ್ಲಾರು ಬೇಕಪ್ಪ ಅಂತಂದ್ರ ಸುಖದಾಗ ಇದು ನೋಡ್ರಿ, ಗಳಿಸಿ ನೋಡ್ರಿ, ನಿಜವಾಗೂ ಅವಾಗ ಎಲ್ರು ಬರ್ತಾರ. ಆ ಒಂದು ಡಿಫ್ರೆನ್ಸ್ ಏನಿರ್ತೈತಲ್ರಿ ಬಹಳ ದೊಡ್ಡ ಡಿಫ್ರೆನ್ಸ್. ಅಂತಂದ್ರೆ ನಾವು ಕಷ್ಟದಾಗಿದ್ದಾಗ ನಮ್ಗೆ ಎಷ್ಟು ಜನ ಬರ್ತಾರೋ, ಮತ್ತೆ ನಾವು ಸುಖದಾಗಿದ್ದಾಗ ನಮ್ಗೆ ಎಷ್ಟು ಜನ ಬರ್ತಾರೋ ನಮ್ಮವ್ರ ಅಂತೇಳಿ ಅನ್ನೋದ್ರ ಕಡೆ ಬಹಳ ಡಿಫ್ರೆನ್ಸ್ ಇರ್ತದ. ಸೊ ಇದನ್ನೊಂದು ಮೈಂಡ್ ಇಟ್ಕೋದು ಬಹಳ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ನಮ್ಮ ಲೈಫ್ ಒಳಗಡೆ ಕೊಡುವಂತ ಪ್ರಿಫರೆನ್ಸ್ ದುಡ್ಡು ಸಂಪತ್ತು ಗಳಿಕೆ ಕೊಡ್ಬೇಕ್ರಿ. ಸೊ ಇದರಿಂದ ನಮ್ಮವ್ರ ಅಂತೇಳಿ ಬರೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಇದನ್ನ ಹೊರತುಪಡಿಸಿ ಇನ್ನೊಂದು ಮಾತು ಏನಪ್ಪಾ ಅಂತಂದ್ರ, ಎಲ್ಲಾ ಮಾತುಗಳನ್ನು ಅಂತಂದ್ರ ನಮ್ಮ ಒಂದು ಕಷ್ಟ ಸುಖದ ಮಾತು ಏನಿರ್ತಾವಲ್ರಿ ಅವನ್ನ ಎಲ್ಲರ ಮುಂದೆ ಶೇರ್ ಮಾಡ್ಕೋಬಾರ್ದು. ನಿಜ ಹೇಳ್ಬೇಕಪ್ಪ ಅಂತಂದ್ರ ನಮ್ಮ ವೀಕ್ನೆಸ್ ಅವು ಅಂತಂದ್ರೆ ನಮ್ಮ ಕಷ್ಟ ಸುಖ ಒಂದಿಷ್ಟು ಮಾತುಗಳು ಇರ್ತಾವಲ್ರಿ, ಮನದಾಳದ ಮಾತುಗಳು ಅಂತೇಳಿ, ಅವನ್ನ ಎಲ್ಲಾರ ಜೊತೆ ಹಂಚ್ಕೊಳ್ಳೋದು ಬಹಳ ತಪ್ಪು. ಯಾಕಪ್ಪ ಅಂತಂದ್ರ ನಾವು ಎಲ್ಲಾರನು ನಮ್ಮವ್ರ ಅಂತೇಳಿ ಅನ್ಕೊಂಡಿರ್ತೀವಿ. ಬಟ್ ಆದ್ರ ನಮ್ಮವ್ರಾಗಿದ್ರು ನಮ್ಮವ್ರ ಅಲ್ದಾಗಿರುವಂತವ್ರು ಬಹಳ ಜನ ಇರ್ತಾರ. ಇದ್ರ ಅರ್ಥ ಏನಪ್ಪಾ ಅಂತಂದ್ರ ನಮ್ಮವ್ರ ತರ ನಟನೆ ಮಾಡೋರು ಈ ಜಗತ್ತೊಳಗಡೆ ಬಹಳ ಜನರು, ಆದ್ರ ನಮ್ಮವ್ರು ಬಹಳ ಕಡಿಮೆ. ಈಗಾಗ್ಲೇ ಹೇಳಿನಲ್ರಿ ನಿಮಗ, ದುಡ್ಡು ದುನಿಯಾ ಅಂತ ಇಲ್ದಾಗ ಕಷ್ಟದೊಳಗಡೆ ಇದ್ದಾಗ ಬಂದು ನಮ್ಮವ್ರಾಗಿ ಬಿಡ್ತಾರಲ್ಲ ಅವ್ರು ಬಹಳ ಕಡಿಮೆ. ಅವರು ನಿಮ್ಮ ಕಷ್ಟ ಸುಖ ಅಂತ ಏನಾದ್ರು ಇದ್ರ ಅವ್ರ ಜೊತೆಗೆ ಹಂಚ್ಕೋಬೇಕು ನಾವು. ಬಟ್ ಅದನ್ನ ಹೊರತುಪಡಿಸಿ ಸೊ ಈ ಸುಖದಾಗಿದ್ದಾಗ ಬಂದು ನಮ್ಮವ್ರ ಅಂತೇಳಿ ಬಂದು ನಿಲ್ತಾರಲ್ರಿ, ನಮ್ಮವ್ರ ಅಂತ ಹೇಳ್ಕೊಳಕ್ ನಿಲ್ತಾರ, ಅವರು ಮೋಸ್ಟ್ ಕ್ರಿಮಿನಲ್ ಇನ್ ದಿಸ್ ವರ್ಲ್ಡ್. ಅವ್ರಿಗೆ ಯಾವತ್ತೂ ಕೂಡ ನಿಮ್ಮ ಕಷ್ಟ ಸುಖ ಹಂಚ್ಕೊಳಕ್ ಹೋಗ್ಬೇಡ್ರಿ. ನಿಜ ಹೇಳ್ಬೇಕಪ್ಪ ಅಂತಂದ್ರ ಅವ್ರು ಎಷ್ಟು ಕ್ರಿಮಿನಲ್ ಇರ್ತಾರೆ ಅಂತಂದ್ರ ನಿಮ್ಮ ಮುಂದ ನಿಮ್ಮವ್ರ ತರ ಯಾಕೆ ಮಾಡ್ತಾರ. ನೀವು ಹೇಳಿರುವಂತ ಕಷ್ಟ ಸುಖದ ಕೆಲವೊಂದಿಷ್ಟು ಮಾತುಗಳು, ನಿಮ್ಮ ಮನದಾಳದ ಮಾತುಗಳನ್ನ ನಿಮ್ಮ ಜೊತೆಗೆ ಯಾರು ಸೇರಿದೋ ಇಲ್ಲ ಅಲ್ರಿ, ಯಾರು ನಿಮ್ಮವ್ರಾಗಿರಲ್ಲ, ನಿಮ್ಮ ಶತ್ರುಗಳಿರ್ತಾರ, ಅವ್ರ ಮುಂಚೆ ಹೋಗಿ ಅವ್ರ ಮುಂದೆ ಹೋಗಿ ಅವ್ರಿಗೆ ಒಳ್ಳೆಯವರಾಗಿ ನಿಮ್ಮ ವೀಕ್ನೆಸ್ ಹೇಳ್ಕೊಡ್ತಾರ. ಸೊ ಇಷ್ಟು ಕೆಟ್ಟವ್ರು ಇರ್ತಾರ ಸುಖದಾಗ ನಮ್ಮವ್ರು ಅಂತೇಳಿ ಬರೋರು. ಹಿಂಗಾಗಿ ನಮ್ಮವ್ರು ಅಲ್ಲ ಅಂತೇಳಿ ಯಾವಾಗ ಅಳಿಬೇಕು ಅಂತಂದ್ರ ಕಷ್ಟದೊಳಗಡೆ ಇದ್ದಾಗಲೇ ಅಳಿಬೇಕು. ನಿಜ ಹೇಳ್ತೀನಿ, ನಮ್ಗೆ ಎಷ್ಟೇ ಅನುಕೂಲ ಇರ್ಲಿ ಇರದೇ ಇರ್ಲಿ, ಅಕಸ್ಮಾತ್ ನಮ್ಗೆ ಏನಾದ್ರು ಒಂದು ಕಷ್ಟ ಅಂತೇಳಿ ಬಂದೈತಪ್ಪ ಅಂತಂದ್ರ ಅದೊಂದು ಬೆನಿಫಿಟ್. ಯಾಕಪ್ಪ ಅಂತಂದ್ರ ಈಗ ಏನ್ ಜನ ಇರ್ತಾರಲ್ರಿ ನಮ್ಮವ್ರು ಅಂತೇಳಿ, ಇವ್ರು ನಮ್ಮವ್ರು ಯಾರು ಅಥವಾ ನಮ್ಮವ್ರ ಅಲ್ಲ ಯಾರು ಪ್ಯೂರ್ ಆಗಿ ನಮ್ಮವ್ರ ಅಂತೇಳಿ ತಿಳ್ಕೊಳಕ್ ಒಂದು ಟೆಸ್ಟ್ ಮಾಡಾಕ ದೇವ್ರ ಕೊಟ್ಟಿರುವಂತ ಒಂದು ಟೈಮ್ ಅದು ನಮಗ್ ಕೆಟ್ಟ ಟೈಮ್ ಅನ್ನೋದು. ಹಿಂಗಾಗಿ ಕಷ್ಟ ಅನ್ನೋದು ಕೂಡ ಮನುಷ್ಯನ್ ಬರ್ಬೇಕು. ಅದರಿಂದ ಎಷ್ಟು ಪಾಠ ಕಲಿತೀವಪ್ಪ ಅಂತಂದ್ರ ಫಸ್ಟ್ ಆಫ್ ಆಲ್ ಕಷ್ಟದೊಳಗಡೆ ನಮ್ಮವ್ರು ಯಾರು ನಮ್ಮವ್ರ ಅಲ್ಲ ಯಾರು, ಎಷ್ಟು ಜನರು ನಮ್ಮವರಾಗಿ ಉಳಿತಾರ ಅನ್ನೋದು ಅರ್ಥ ಆಗತ್ತ. ಇದನ್ನ ಹೊರತುಪಡಿಸಿ ಇನ್ನೊಂದು ಏನಪ್ಪಾ ಅಂತಂದ್ರ ನಮಗ್ ಕಡಿಮೆ ಅವಕಾಶಗಳು ಇದ್ದಾಗ ಹೆಂಗ್ ಬದುಕಬೇಕು ಈ ಜಗತ್ನ್ಯಾಗ ಅನ್ನೋದು ಕೂಡ ಅರ್ಥ ಆಗತಿ. ಹಿಂಗಾಗಿ ಯಾವತ್ತೂ ಸುಖನೇ ಇರೋದು ಅಷ್ಟೇ ಒಳ್ಳೆಯದಲ್ಲ. ಯಾಕಪ್ಪ ಅಂತಂದ್ರ ಕೆಲವೊಮ್ಮೆ ನಾವು ಎಷ್ಟೋ ಜನರು ಇರ್ತಾರ, ಎಲ್ಲರೂ ನಮ್ಮವ್ರು ಅಂತೇಳಿ ಹೊತ್ಕೊಂಡು ಜೀವನ ಮಾಡ್ತಿರ್ತೀವಿ. ಅಂತಂದ್ರೆ ಎಲ್ಲರೂ ನಮ್ಮವ್ರೆ, ಬರೋರೆಲ್ಲರೂ ನಮ್ಮವ್ರೆ ಅಂತೇಳಿ ಅನ್ಕೊಂಡು ಜೀವನ ಮಾಡ್ತಿರ್ತೀವಲ್ರಿ. ಸೊ ಅದು ನಮ್ಮ ಒಂದು ಮೂರ್ಖತನ ಆಗಿರುತ್ತ. ಆ ಒಂದು ಮೂರ್ಖತನ ತೊಲಗಬೇಕಪ್ಪ ಅಂತಂದ್ರ ಈ ಕಷ್ಟ ಅನ್ನೋದು ಬರ್ಬೇಕು. ಮತ್ತೆ ನಿಮ್ಗೆ ಯಾವಾಗಾದ್ರೂ ಕಷ್ಟ ಅಂತೇಳಿ ಬಂತಪ್ಪ ಅಂತಂದ್ರ ಈ ಜನರನ್ನ ಪರೀಕ್ಷೆ ಮಾಡೋದು ಮಾತ್ರ ಬಿಡಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರ ಅದೇ ಕರೆಕ್ಟ್ ಟೈಮ್ ಇವ್ರನ್ನ ಪರೀಕ್ಷೆ ಮಾಡಾಕ. ನಿಮ್ಮ ಕಷ್ಟದಾಗ ಯಾರು ನಿಮ್ಮವ್ರಾಗಿ ಉಳಿತಾರಲ್ರಿ, ನೀವು ಅವ್ರ ಕಷ್ಟದಾಗ ನೀವು ಅವ್ರವ್ರ ಆಗಿ ಉಳಿಬೇಕು. ಹೊರತುಪಡಿಸಿ ಈ ಏನು ಮಧ್ಯದೊಳಗಡೆ ಬರ್ತಾರಲ್ರಿ ಇವ್ರಿಗೆ ಯಾವತ್ತೂ ಕೂಡ ನಮ್ಮವ್ರಂತ ಹೋಗ್ಬೇಡ್ರಿ. ಅವ್ರು ನಿಮ್ಗೆ ಹೆಂಗ್ ಸುಖದೊಳಗೆ ನಿಮ್ಮವ್ರ ಅಂತೇಳಿ ಬಂದಿರ್ತಾರಲ್ರಿ, ಅವ್ರಿಗೂ ಕೂಡ ಕಷ್ಟ ಬಂದಾಗ ನೀವು ಅವ್ರಿಗೆ ನಮ್ಮವ್ರಂತ ಹೇಳ್ಕೊಳಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಅವ್ರು ನಿಮ್ಗೆ ಸುಖದಾಗ ಕಷ್ಟ ಬಂದಿರ್ತಾರ ಹೊರತು ನಿಮ್ ಕಷ್ಟದೊಳಗಡೆ ಬಂದಿರೋದಿಲ್ಲ. ಹಿಂಗಾಗಿ ಯಾರನ್ನ ನಮ್ಮವ್ರ ಅಂತ ತಿಳ್ಕೊಬೇಕು, ಯಾರನ್ನ ನಮ್ಮವ್ರ ಅಂತ ತಿಳ್ಕೊಬಾರ್ದು. ನನ್ನ ತಿಳ್ಕೊಳ್ಳೋದೇ ಒಂದಿಷ್ಟು ಕಷ್ಟದ ಕೆಲಸ. ಸೊ ಅದೆಲ್ಲ ತಿಳಿದ್ ಯಾವಾಗಪ್ಪ ಅಂತಂದ್ರ ನಮ್ಗೆ ಯಾವಾಗ ಕಷ್ಟ ಬಂದಿರುತ್ತೋ ಅವಾಗ. ಇದಿಷ್ಟೇ ನಾ ಹೇಳಕ್ ಇಷ್ಟಪಡೋದು, ನಮ್ಮವ್ರು ಹೌದು ಯಾರು ಅಥವಾ ನಮ್ಮವ್ರು ಯಾರಲ್ಲ ಅನ್ನೋದನ್ನ ನಮ್ ಕಷ್ಟ ಬಂದಾಗ ತಿಳ್ಕೊಬೇಕು. ಸುಖದೊಳಗಡೆ ಬರೋವ್ರಿಗೆ ಸುಖದಾಗ ನಮ್ಮವ್ರ ಅಂತ ಹೇಳ್ಬೇಕು ಹೊರತು ಯಾರು ನಮಗ್ ಕಷ್ಟದಾಗ ಬರ್ತಾರಲ್ರಿ ಅವ್ರನ್ನ ನಮಗ್ ಸುಖ ಇದ್ದಾಗೂ ಆಯ್ತು ನಮಗ್ ಕಷ್ಟ ಬಂದಾಗೂ ಆಯ್ತು ಅವ್ರನ್ನ ಯಾವತ್ತೂ ಕೈ ಬಿಡಬಾರ್ದು. ಮತ್ತೆ ನಮ್ಮ ಸುಖದೊಳಗೆ ಮಾತ್ರ ನಮ್ಮವ್ರ ಅಂತ ಹೇಳಿ ಬರೋರಿಗೆ ನಿಮ್ಮ ಕಷ್ಟ ಸುಖ ಯಾವತ್ತೂ ಹಂಚ್ಕೊಳಕ್ ಹೋಗ್ಬೇಡ್ರಿ. ಮತ್ತ ಅವ್ರಿಗೆ ನೀವು ಅವ್ರ ಸುಖದಾಗಿದ್ದಾಗ ಮಾತ್ರ ನಮ್ಮವ್ರ ಅಂತ ಹೇಳ್ಕೊರಿ ಹೊರತು ಅವ್ರ ಕಷ್ಟದೊಳಗಡೆ ಯಾವಾಗಿರ್ತಾರಲ್ರಿ ಅವಾಗ ಅವರು ನಿಮ್ಮವ್ರಲ್ಲ ಅಂತ ಹೇಳ್ಕೊಳ್ರಿ. ಅವಾಗ ನಮ್ಮ ವ್ಯಾಲ್ಯೂ ನಮಗ್ ಹೆಚ್ಚಾಗತ್ತ. ಈ ನಮ್ಮವ್ರ ಅಲ್ದಾಗಿದ್ರು ಸಹಿತ ನಮ್ಮವ್ರೆ ಅಂತ ಹೇಳ್ಕೊಂತಿರ್ತೀವಲ್ರಿ, ನಮ್ಮ ವ್ಯಾಲ್ಯೂನ ಕಡಿಮೆ ಮಾಡಿಬಿಡ್ತಾರ ಅವರು. ಅದ್ರ ಸಲುವಾಗಿ ಕೆಲವೊಂದಿಷ್ಟು ತಿಳ್ಕೊಂಡು ಅನಿಸಿದ್ದನ್ನ ನಿಮ್ಗೆ ಹೇಳಾಕತ್ತೀನಿ. ಇದರಿಂದ ನಿಮಗೇನ್ ಅನಿಸ್ತು ಅಂತ ಹೇಳ್ರಿ. ಸೊ
ಅನಾವಶ್ಯಕವಾಗಿ ಏನು ಹೇಳಬಾರ ಅಂತ ಹೇಳಿ ನನ್ನ ಆಸೆ ಇತ್ತು. ಬಟ್ ಆದ್ರ ಮನಸ್ಸೊಳಗಡೆ ಏನೋ ಅಂತ ಹೇಳ್ಬೇಕಂತ ಹೇಳಿ ಅನಿಸ್ತು. ಅದ್ರ ಸಲುವಾಗಿ ವಿಡಿಯೋ ಮಾಡಿ ನಿಮ್ಗೆ ಹೇಳಿದೆ. ತಿಳ್ಕೊರಿ ನೀವು ಕೂಡ, ನಿಮಗೇನು ಅನಿಸ್ತ ಅಂತೇಳಿ ಹೇಳ್ರಿ. ಸೊ ಇದೇ ರೀತಿಯಾಗಿರುವಂತ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಅವಾಗ. ಬಟ್ ಮನದಾಳದ ಮಾತುಗಳನ್ನ ಕೆಲವೊಂದು ಹೇಳ್ಬೇಕಂತ ಅನ್ಸುತ್ತೆ, ಅದ್ರ ಸಲುವಾಗಿ ಹೇಳ್ತೀನಿ. ಸೊ ಹಿಂಗಾಗಿ ತಿಳ್ಕೊಂಡು ಈ ಜಗತ್ತೊಳಗಡೆ ಜೀವನ ಮಾಡ್ರಿ. ಮನುಷ್ಯಂಗೆ ಸಂಬಂಧ ಅನ್ನೋದು ಮುಖ್ಯ, ಬಟ್ ಆದ್ರ ದುಡ್ಡು ಅನ್ನೋದು ಕೆಲವೊಮ್ಮೆ ಸಂಬಂಧವನ್ನು ಮೀರಿಸಿ ನಿಲ್ತದ. ಅದ್ರ ಸಲುವಾಗಿ ಹೇಳಿದೆ. ಸೊ ಸಂಬಂಧಿಕರು ಆಗಿರ್ಲಿ ಅಥವಾ ನಮ್ಮವ್ರು ಅಲ್ಲದೆ ಇರೋರಾಗಿರ್ಲಿ, ತಲೆಬಾಗೋದು ದುಡ್ಡಿಗೆ ಜಾಸ್ತಿ, ಸುಖದಲ್ಲಿ ಆಗೋರೇ ಜಾಸ್ತಿ, ಕಷ್ಟದೊಳಗಡೆ ಆಗೋರು ಕಡಿಮೆ ಅಂತ ಹೇಳ್ತಾ, ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅಕಸ್ಮಾತ್ ಆಗಿ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಸೊ ಕಮೆಂಟ್ ಬಾಕ್ಸ್ ಒಳಗಡೆ ತಿಳಿಸ್ರಿ, ಹೇಳ್ತೀನಿ ನಾನು. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಳಗಡೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.